ಇವತ್ತು ಸದನದಲ್ಲಿ ಏನು ಒಬ್ಬರು ಗೌರವಾನ್ವಿತ ಸಹಕಾರ ಸಚಿವರಾದಂಥ ಸನ್ಮಾನ್ಯ KN ರಾಜಣ್ಣವರು ಸದನದಲ್ಲಿ ಒಂದು ಗಂಭೀರವಾದ ಒಂದು ಸಮಸ್ಯೆನ ಎತ್ತಿದ್ರು. ಈ ಥರ ನನ್ನ ಮೇಲೆ ಒಂದು ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಯಾರೋ ಒಬ್ಬ ಮಹಾನ್ ಭಾವ ಎಲ್ಲರನ್ನೂ ಕೂಡ ಬ್ಲ್ಯಾಕ್ ಮೇಲ್ ಮಾಡೋ ದೃಷ್ಟಿಯಿಂದ ಈ ಥರ ನಮ್ಮನ್ನೆಲ್ಲ ಅದರಲ್ಲಿ ಸಿಲುಕಿಸಿ ನಮಗೆ ಅಪಮಾನ ಮಾಡಬೇಕು, ನಮ್ಮ ಮರ್ಯಾದೆ ಕಳಿಬೇಕು ಅಂತಕ್ಕಂಥದ್ದು ಹೊರಟಿದ್ದಾನೆ ಅಂತಕ್ಕಂಥ ದೃಷ್ಟಿನಲ್ಲಿ ಅವ್ರು ಪ್ರಸ್ತಾಪ ಮಾಡಿದ್ರು. ಅವ್ರದ್ದು ಒಂದೇ ಅಲ್ಲ, ಸುಮಾರು ರಾಜ್ಯ ಅಲ್ಲ ದೇಶದಲ್ಲಿ ಹಲವಾರು ಜನದ್ದು ಸೇರಿ ಒಂದು 42 ಜನದ್ದು ಈ ಥರ ಮಾಡಿ ಇಟ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಕೂಡ ಅವ್ರು ಪ್ರಸ್ತಾಪ ಮಾಡಿದ್ರು. ದಯಮಾಡಿ ಈ ವಿಚಾರ ಅಷ್ಟು ಲಘುವಾಗಿ ತಗೋಬಾರ್ದು ಅಂತಕ್ಕಂಥದ್ದನ್ನ ನಾನು ಗೃಹ ಇಲಾಖೆಗೆ ಮತ್ತು ಸಚಿವರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆಲಿ ಪ್ರಥಮವಾಗಿ ಇದಕ್ಕೆ ನಮ್ಮ ಸಭಾಧ್ಯಕ್ಷರು ಮಧ್ಯ ಬಂದು ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರೂ ಕೆಲಸ ಸಿಗ್ತಾ? ಕೆಲಸನ ನೋವೇ ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ ಬಿ ದ ಬಾಸ್. ಯಾರೇ ಒಬ್ರು ಶಾಸಕರೇ ಆಗಲಿ ಸದನದೊಳಗಡೆ 224 ಜನ ಶಾಸಕರೇನಿದ್ದಾರೆ ಅವ್ರ ಗೌರವವನ್ನು ಎತ್ತಿಡಿತಕ್ಕಂಥ ಕೆಲಸ ನಮ್ಮ ಸಭಾಧ್ಯಕ್ಷರು ಮಧ್ಯ ಬಂದು ಮಾಡಬೇಕು ಅನ್ನೋದು ಫಸ್ಟ್ ನಾನು ಅವ್ರಿಗೆ ಆಗ್ರಹಿಸಕ್ಕೆ ಬಯಸ್ತೇನೆ. ಯಾಕೆಂದರೆ ಈಗಾಗಲೇ ಭಾಗಿಗಳಡಿಲಿ ಅವಮಾನ ಮಾಡಾಗಿದೆ ಶಾಸಕರಿಗೆ. ಅಲ್ಲಿ ಬೇರೆಯವ್ರನ್ನ ಕಾಂಗ್ರೆಸ್ ಕಾರ್ಯಕರ್ತರು ಕುಂಡಿಸ್ಬಿಟ್ಟು MLAಗಳಿಗೆ ಅವಮಾನ ಮಾಡಿದ್ರು, ನೀವು ಸುಮ್ಮನೆ ಕೂತಿದ್ದೀರಿ. ಇಲ್ಲಿ ಒಬ್ಬರು ಸಚಿವರು, ಪ್ರಭಾವಿ ಸಹಕಾರಿ ಸಚಿವರೊಬ್ಬರು ಈ ಥರ ಅವ್ರ ಬಗ್ಗೆನೇ ಕೂಡ ಒಂದು ಅಳಲನ್ನು ತೋಡ್ಕೊಂಡಾಗ ನೀವು ಅದಕ್ಕೆ ವೇಳೆ ಕೊಡ್ತಾ ಇರ್ತಕ್ಕಂಥದ್ದು ಫಸ್ಟ್ ನೀವು ಅದು ಸರಿಯಲ್ಲ ಅಂತಕ್ಕಂಥದ್ದು ಮೊದಲೇ ನಾನು ಸಭಾಧ್ಯಕ್ಷರಿಗೆ ಇದನ್ನು ದಯಮಾಡಿ ನೀವು ಗಂಭೀರವಾಗಿ ತಗೋಬೇಕು ಅಂತಕ್ಕಂಥದ್ದನ್ನ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ. ನಂತರ ಇವತ್ತು ಸರ್ಕಾರ ಮತ್ತು ಗೃಹ ಇಲಾಖೆ ಇದು ಏನು ಒಬ್ಬರು KN ರಾಜಣ್ಣ ಒಬ್ಬರು ಸಹಕಾರ ಸಚಿವರು ಈ ಥರ ಒಂದು ಆಪಾದನೆ ಮಾಡಿದ್ದಾರೆ, ನನ್ನ ಬಗ್ಗೆ ಹನಿ ಟ್ರ್ಯಾಪ್ ಮಾಡಲಿಕ್ಕೆ ಹೊರಟಿದ್ರು ಅಂತಕ್ಕಂಥದ್ದು ಖಂಡಿತ ಈ ಥರ ರಾಜಕಾರಣದಲ್ಲಿ ಅವರ ಒಂದು ವ್ಯಕ್ತಿತ್ವವನ್ನು ಕ್ಷೀಣಿಸುವಂಥ ಕೆಲಸಕ್ಕೆ ಹೋಗಿರ್ತಕ್ಕಂಥ ಮಹಾನ್ ಭಾವ ಯಾರು, ದಯಮಾಡಿ ಅದನ್ನು ಹೊರಗೆ ತರಬೇಕು. ಇವತ್ತು ಗೃಹ ಇಲಾಖೆ ಅವರೇ ಒಂದು ಸೋಮೋಟೋ ಕೇಸ್ನ ಬುಕ್ ಮಾಡಿಕೊಳ್ಳಿ. ಒಂದು ಸದನದಲ್ಲಿ ಒಬ್ಬರು ಸಚಿವರು ಅದನ್ನು ಪ್ರಸ್ತಾಪ ಮಾಡ್ತಾರೆ ಅಂದರೆ ಅವ್ರು ಕಂಪ್ಲೇಂಟ್ ಕೊಡಲಿ, ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಇವ್ರು ಯಾವ ಥರ ಕಾನೂನನ್ನ ರಕ್ಷಣೆ ಮಾಡ್ತಕ್ಕಂಥ ಸಚಿವರು? ಯಾರ್ಯಾರನ್ನೋ ಸೋಮೋಟೋ ಕೇಸ್ ತೊಗೊಂಡು ನೀವು ಎನ್ಕ್ವೈರಿ ಮಾಡ್ತೀರಿ, ಇಲ್ಲೊಬ್ರು ಸಚಿವರು ಹೇಳೋದನ್ನ ನೀವು ಅಲ್ಲಿ ನೀವು ಒಂದು ಇದನ್ನು ಕೊಡಿ, ಕಂಪ್ಲೇಂಟ್ ಕೊಡಿ ಅಂತ ಕೇಳ್ತಿರಲ್ಲ. ನಿಮಗೆ ದಯಮಾಡಿ ಇದನ್ನು ನೀವು ತೆಗೆದಾಕಿ ಇಮಿಡಿಯೇಟ್ ಸೋಮೋಟೋ ಕೇಸ್ನ ಬುಕ್ ಮಾಡಿಕೊಂಡು ಅವ್ರು ಯಾರು ಮಹಾನ್ ಭಾವ ಇದ್ದಾನೆ ಅವನ್ನ ಬೀದಿಗೆ ಎಳಿಬೇಕು ಅಂತಕ್ಕಂಥದ್ದು. ಇಲ್ಲ ಅಂದರೆ ಎಷ್ಟು ಮನೆ ಹಾಳು ಮಾಡೋಕ್ಕೆ ತಯಾರಿದಾರೋ ಗೊತ್ತಿಲ್ಲ ಇಂಥವ್ರು. ಇದಕ್ಕೆ ಕಡಿವಾಣ ಹಾಕಬೇಕು. ಹೆಣ್ಮಕ್ಳನ್ನ ಮುಂದೆ ಇಟ್ಕೊಂಡು ಹಲವಾರು ಕುಟುಂಬಗಳನ್ನ ಬೀದಿಗೆ ತರೋ ಅಂಥ ಕೆಲಸ, ಅದರಲ್ಲೂ ರಾಜಕಾರಣದಲ್ಲಿ ಏನಾಗ್ತದೆ, ಒಂದು ಏನಾದ್ರು ಕೂಡ ವ್ಯಕ್ತಿತ್ವ ಅವ್ರನ್ನ ನಾವು ಯಾವುದ್ರಲ್ಲಾರಾಗಲಿ ಅವ್ರ ಶಕ್ತಿ ಕುಂದಿಸ್ಬೇಕು ಅಂದರೆ ಅವ್ರಕ್ಕಿನ್ನ ನಾವು ಹೆಚ್ಚಿನ ರೀತಿಯಲ್ಲಿ ಕೆಲಸ ಕಾರ್ಯ ಮಾಡಿ ಅವ್ರಕ್ಕಿನ್ನ ಒಂದು ಜನಾಭಿಪ್ರಾಯ ಗಿಟ್ಟಿಸ್ಕೊಂಡು ಇವತ್ತು ಅಂಥವ್ರನ್ನ ನಾವು ಅವರ ರಾಜಕೀಯ ಶಕ್ತಿಯನ್ನು ಕ್ಷೀಣಿಸಕ್ಕೆ ನೋಡಬೇಕೆ ವಿನ ಈ ಥರ ವಾಮ ಮಾರ್ಗ ಹಿಡ್ಕೊಂಡು ಅವ್ರನ್ನ ಹನಿ ಟ್ರ್ಯಾಪ್ ಮಾಡೋದ್ರ ಮುಖಾಂತರ ಹೆಣ್ಮಕ್ಳನ್ನ ಮುಂದೆ ಬಿಟ್ಕೊಂಡು ಈ ಥರ ಅವ್ರಿಗೆ ಅವರ ಒಂದು ಶಕ್ತಿಯನ್ನು, ರಾಜಕೀಯ ಶಕ್ತಿಯನ್ನು ಕುಂದಿಸ್ಲಿಕ್ಕೆ ಯಾರೂ ಕೂಡ ಹೋಗಬಾರ್ದು. ಯಾವುದೇ ರಾಜಕೀಯ ಪಕ್ಷ ಆಗಲಿ, ಯಾರೇ ಒಬ್ಬ ಸಾಮಾನ್ಯ ಜನ ಆಗಲಿ, ಎಲ್ರಿಗೂ ಕೂಡ ಒಂದೇ ನ್ಯಾಯ ಇರಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ. ಇವಾಗಲೇ ತತ್ಕ್ಷಣವೇ ಗೃಹ ಸಚಿವರು ಇದ್ರ ಬಗ್ಗೆ ಸೋಮೋಟೋ ಕೇಸ್ನ ತಗೊಂಡು ಅವ್ರು ಯಾರು ಮಹಾನ್ ಭಾವರಿದ್ದಾರೆ ಅವನ್ನ ಬೀದಿಗೆ ಎಳಿಬೇಕು, ಅವ್ನು ಯಾರು ಅಂತ ಗುರುತಿಸ್ಬೇಕು, ಅವನನ್ನು ಇಮಿಡಿಯೇಟ್ ಅವನ್ನ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ. ಇದ್ರ ತನಿಖೆಗೆ ಉನ್ನತ ತಂಡನ ರಚಿಸ್ತೀವಿ ಅಂತ ನೀವು ಹೇಳಿದಿರಿ. ಖಂಡಿತ ಇದನ್ನು CBIಗೆ ಒಪ್ಪಿಸಿ. ಯಾಕೆಂದರೆ ಇದು ಬರೀ ರಾಜ್ಯದ ಮಂತ್ರಿಗಳ ಬಗ್ಗೆ ಹೇಳಿಲ್ಲ, ಅವರು ಕೇಂದ್ರದ ಹಲವಾರು ಮುಖಂಡರುಗಳು ಕೂಡ ಇದಕ್ಕೆ ಒಳಗಾಗಿದ್ದಾರೆ ಅಂತಕ್ಕಂಥದ್ದನ್ನ ಅವರು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಆದ್ದರಿಂದ ಇದನ್ನು CBIಗೆ ವಹಿಸಬೇಕು ಅಂತಕ್ಕಂಥದ್ದು ಆಗ್ರಹ ಪಡಿಸ್ತಾರೆ.